ಬಗೆದಷ್ಟು ಬಯಲಾಗ್ತಾ ಇದೆ ಪರಪ್ಪನ ಕಾರಾಗೃಹ ಕರ್ಮಕಾಂಡ. ಇದೀಗ ಮೊಬೈಲ್ ಬಳಕೆ ಮಾಡುವ ತಾಣವಾಗಿದೆಯಾ ಕೇಂದ್ರ ಕಾರಾಗೃಹ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ ಪರಪ್ಪನ ಕಾರಾಗೃಹ ಕರ್ಮಕಾಂಡ. ಮೊಬೈಲ್ ಬಳಕೆ ಮಾಡುವ ತಾಣವಾಗಿದೆಯಾ ಕೇಂದ್ರ ಕಾರಾಗೃಹ ಅನ್ನುವಂತಹ ಪ್ರಶ್ನೆ. ಜೈಲಿನೊಳಗೆ ಪ್ರಜ್ವಲ್ ರೇವಣ್ಣ ಮಾತ್ರ ಮೊಬೈಲ್ ಬಳಸಿಲ್ಲ. ಪ್ರಜ್ವಲ್ನಂತೆ ಮೊಬೈಲ್ ಬಳಸ್ತಾ ಇದ್ದಾರೆ ಇನ್ನೂ ಹಲವು ಕೈದಿಗಳು. ಪ್ರಜ್ವಲ್ ಫೋನ್ ಪತ್ತೆಯಾದ ಬೆನ್ನಲ್ಲೇ ಮತ್ತೊಂದು ಶಾಕಿಂಗ್ ಸುದ್ದಿ ಈಗ ಬಂದಿರುವಂತದ್ದು. ಮೊಬೈಲ್ನಲ್ಲಿ ಇದೀಗ ಜೈಲಿನಲ್ಲಿರುವಂತಹ ಪ್ರಭಾವಿ ಕೈದಿಗಳು ಕೂಡ ಬಳಸ್ತಾ ಇದ್ದಾರೆ ಮೊಬೈಲ್ ಅನ್ನ. ಬಗೆದಷ್ಟು ಬಯಲಾಗ್ತಾ ಇರುವಂತದ್ದು ಪರಪ್ಪನ ಕಾರಾಗೃಹದ ಕರ್ಮಕಾಂಡ. ಮೊಬೈಲ್ ಬಳಕೆ ಮಾಡುವ ತಾಣವಾಗ್ತಾ ಇದೆಯಾ, ತಾಣವೇ ಆಗಿರಬಹುದು ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇದೆ. ನೋಡಿ, ಜೈಲಿನೊಳಗೆ ಇರುವಂತಹ ಅಪರಾಧಿಗಳು ಆರೋಪಿಗಳ ಕೈಯಲ್ಲಿ ಮೊಬೈಲ್ ಸಿಕ್ಕಿದೆ ಅಂತಂದ್ರೆ ಏನ್ ಅರ್ಥ? ಯಾಕೆ ಜೈಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಅವರೇ ಏನಾದ್ರೂ ಸಪೋರ್ಟ್ ಮಾಡ್ತಿದ್ದಾರಾ ಆರೋಪಿಗಳಿಗೆ, ಅಪರಾಧಿಗಳಿಗೆ? ಯಾಕಂತಂದ್ರೆ ಏನು ಮೊನ್ನೆ ರೇಡ್ ಆಯ್ತಲ್ವಾ, ಆ ರೇಡ್ ಆದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಮೊಬೈಲ್ಗಳು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 100ಕ್ಕೂ ಹೆಚ್ಚು ಮೊಬೈಲ್ ಇರುವ ಶಂಕೆ ಇದೆ. ಸಿಸಿಬಿ ಬಳಿಕ ಜೈಲು ಸುಧಾರಣಾ ಇಲಾಖೆಯ ಅಧಿಕಾರಿಗಳಿಂದ ದಾಳಿಯನ್ನ ಕೂಡ ನಡೆಸಲಾಗಿರುವಂತದ್ದು. ತಡರಾತ್ರಿ ದಾಳಿ ನಡೆಸಿದ ಅಧಿಕಾರಿಗಳಿಗೆ ಕಾದಿತ್ತು ಬಿಗ್ ಶಾಕ್. ಸಿ ಬ್ಯಾರಕ್ನ 2ನೇ ಕೊಠಡಿ ಮೇಲೆ ಅಧಿಕಾರಿಗಳಿಂದ ದಾಳಿಯನ್ನ ಮಾಡಲಾಗಿದೆ. ದೇವರ ಫೋಟೋ ಸ್ಟ್ಯಾಂಡ್ನಲ್ಲಿ ಮತ್ತೊಂದು ಮೊಬೈಲ್ ಪತ್ತೆಯಾಗಿದೆ. ವಿವೋ ಕಂಪನಿ ಆಂಡ್ರಾಯ್ಡ್ ಮೊಬೈಲ್ ಹಾಗೂ ಸಿಮ್ ಪತ್ತೆಯಾಗಿರುವಂಥದ್ದು. ಅಧಿಕಾರಿಗಳು ಮೊಬೈಲ್ ವಶಕ್ಕೆ ಪಡೆದಾಗ ಸ್ವಿಚ್ ಆಫ್ ಆಗಿತ್ತಂತೆ. ಮೊಬೈಲ್ ಯಾರಿಗೆ ಸೇರಿದ್ದು ಎಂಬ ನಿಖರ ಮಾಹಿತಿ ಇನ್ನೂ ಲಭ್ಯ ಆಗಿಲ್ಲ. ಇನ್ನು ನೋಡಿ, ಮೊಬೈಲ್ ಅನ್ನ ಬಳಸ್ತಾ ಇದ್ರಂತೆ ಆರೋಪಿಗಳು ಹಾಗೆ ಅಪರಾಧಿಗಳು. 100ಕ್ಕೂ ಹೆಚ್ಚು ಮೊಬೈಲ್ ಸಿಕ್ಕಿರುವಂತದ್ದು. ಜೈಲಿನೊಳಗೆ ಮೊಬೈಲ್ ಬಂದಿದ್ದು ಹೇಗೆ, ಯಾರು ಬಳಸ್ತಾ ಇದ್ರು, ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಈಗ ದೂರು ಕೂಡ ದಾಖಲಾಗಿರುವಂತದ್ದು. ಏನಿದು, ಜೈಲಿನಲ್ಲಿ ಈ ರೀತಿಯಾಗಿ ಮೊಬೈಲ್ ಪತ್ತೆಯಾಗ್ತಾ ಇದೆ ಅಂತಂದ್ರೆ ಯಾರು ಜೊತೆಲಿದ್ದವರೇ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗಿರುತ್ತೆ ಅಂದ್ರೆ ಅಧಿಕಾರಿಗಳು.